Happy New Year. Happy Sankranti. Happy Sankranti. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ರಿಗೂ ಸಮಸ್ತ ನಾಡಿನ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿದು ನಮ್ಮ ಮನೆ ಗೇಟ್ ಹತ್ರ ಹಾಕಿದ್ದೀನಿ ರಂಗೋಲಿ. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಇದು ಮೇನ್ ಡೋರ್ ಹತ್ರ ಯಾವ ರಂಗೋಲಿ ಚೆನ್ನಾಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಸಾನ್ವಿಯವರು ರಂಗೋಲಿ ನೋಡ್ತಾ ನಿಂತಿದ್ದಾರೆ. ನಾನು ಹಾಕ್ತೀನಿ, ನನಗೆ ಹೇಳ್ಕೊಡು ಅಂತ. ನೋಡಿ, ಇದು ಮೇನ್ ಡೋರ್ ಹತ್ರ ಹಾಕಿರೋ ಅಂಥ ರಂಗೋಲಿ. ಈ ಕಡೆ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ. ಇದು ನಮ್ಮ ಕಡೆ ಎಲ್ಲ ನಾವು ರೊಟ್ಟಿ ಮಾಡ್ತೀವಿ. ಈ ಕಡೆ ಕುಂಬಳಕಾಯಿ ಬೇಯಿಸೋಕೆ ಇಟ್ಟಿದ್ದೀನಿ, ಮತ್ತು ಈ ಕಡೆ ಗೆಣಸು ಬೇಯಿಸ್ತಾ ಇದ್ದೀನಿ, ಮತ್ತು ಪಾನಕನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ನಿನ್ನೆನೇ ಆಲ್ರೆಡಿ ಫ್ರೈಡೇನೇ ತುಂಬ ರೊಟ್ಟಿ ಸುಟ್ಟು ಇಟ್ಬಿಟ್ಟಿದ್ದೀನಿ. ಇವತ್ತು ಪೂಜೆಗಾಗಿ ಸ್ವಲ್ಪ ಒಂದೆರಡು ಸುಡ್ತಾ ಇದ್ದೀನಿ ಅಷ್ಟೇ, ಚಿಕ್ಕದಾಗಿ. ನಾನು ಯಾವ ರೀತಿ ಸುಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾವು ಸಜ್ಜೆ ಹಿಟ್ಟಿನ ರೊಟ್ಟಿನ ಸುಡ್ತಾ ಇರೋದು. ಅದಕ್ಕೆ ಕರಿ ಎಳ್ಳು ಮತ್ತು ಒಣಮೆಣಸಿನ್ಕಾಯಿ ಬೀಜ ಇರುತ್ತಲ್ವ ಅದು, ಮತ್ತು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸಜ್ಜೆ ಹಿಟ್ಟಿಗೆ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ್ದೀನಿ. ಕಲಿಸ್ಬಿಟ್ಟು ಈ ಥರ ಎಳ್ಳು, ಅದು ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಬೀಜ ಹಾಕಿದ್ದೀವಲ್ವ, ಅದನ್ನೆಲ್ಲ ಈ ಥರ ಪ್ರೆಸ್ ಮಾಡಿಬಿಟ್ಟು ಇವಾಗ ಲಟ್ಟಿಸ್ತಾ ಇದ್ದೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ರೊಟ್ಟಿ ಲಟ್ಟಿಸ್ತಾ ಇದ್ದೀನಿ. ಅಷ್ಟರಲ್ಲಿ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನೋಡ್ಕೊಂಬನ್ನಿ. ನಾವು ನ್ಯೂ ಇಯರ್ ದಿನ ರಾತ್ರಿ 12 ಗಂಟೆಗೆ ನಾವು ಕೇಕ್ ಕಟ್ ಮಾಡಿದ್ವಿ. ನಮ್ಮ ಸಾನ್ವಿ ಋತ್ವಿ ಮಲಗಿದ್ರು, ಆದರೂ ಎಬ್ಬರಿಸಿದ ತಕ್ಷಣ ಎದ್ದೇಳಿದ್ರು. ನಾವು ಕೆಳಗಡೆ ಪಾರ್ಕಿಂಗಿಗೆ ಬಂದುಬಿಟ್ಟು ನಮ್ಮ ಮನೇಲಿ ಬಾಡಿಗೆ ಇರೋವಂಥವ್ರನ್ನೆಲ್ಲ ಕರೆದ್ಬಿಟ್ಟು ಕೇಕ್ ಕಟ್ ಮಾಡಿದ್ವಿ. ಅವರು ಸಹ ಎದ್ದೇ ಇದ್ದರು. ತುಂಬಾ ಪಟಾಕಿ ಸೌಂಡ್ಸ್ ಆ ಕಡೆ ಈ ಕಡೆ ಎಲ್ಲ. ನಾವು ಮಕ್ಕಳ ಹತ್ರ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಪಾರ್ಕಿಂಗಲ್ಲಿ. ಈ ರೀತಿಯಾಗಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೀವು ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಲಟ್ಸಿದ ಮೇಲೆ ಈಗ ಹಂಚ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಳ್ಳು ಅದೆಲ್ಲ ಅಲ್ವಾ. ನಾನು ಈ ಥರ ಬೌಲಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಆಲ್ರೆಡಿ ಒಂದು ಸುತ್ತಿಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಗರಿಗರಿಯಾಗಿರುತ್ತೆ, ತುಂಬ ಮೆತ್ತಗಾಗಿರಲ್ಲ. ಈ ಥರ ಗಟ್ಟಿಯಾಗಿ ಬರುತ್ತೆ ರೊಟ್ಟಿ, ಚೆನ್ನಾಗಿರುತ್ತೆ. ಏನಿಲ್ಲ ಅಂದರೆ ಒಂದು ವಾರ ಇಟ್ಕೊಂಡು ನಾವು ತಿನ್ಬೋದು, ಜಾಸ್ತಿ ಮಾಡಿ ಇಟ್ಕೊಂಡ್ರೆ. ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾದ್ಕೊಂಡು ಆಗಲೇ ಲಟ್ಟಿಸ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಹಾಗಾಗಿ
ಇವಾಗ ಕುಂಬಳಕಾಯಿ ಬೇಯಕ್ಕಿಟ್ಟಿನಲ್ಲ ಅದು ಬೆಂದಿದೆ. ಇವಾಗ ನಾನು ಅದನ್ನು ಚೆನ್ನಾಗಿ ಈ ಥರ ಸ್ಪೂನಲ್ಲಾಗಲಿ ಸ್ಮಾಶರಲ್ಲಾಗಲಿ ಸ್ಮಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಾಗುತ್ತೆ. ಈಗ ನಾನು ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಸ್ವಲ್ಪ ಹಾಲು ಹಾಕಿದರೆ ಚೆನ್ನಾಗಿರುತ್ತೆ. ಹಾಲು ಹಾಕ್ಬಿಟ್ಟು ಕುದಿಸ್ಬೇಕು. ಆಮೇಲೆ ಬೇಕಂದರೆ ನಿಮಗೆ ಫ್ಲೇವರ್ಗೆ ಏಲಕ್ಕಿ ಪುಡಿ ಹಾಕಬೇಕು. ಇದು ರೊಟ್ಟಿ ಜೊತೆಗೆ ಕಾಂಬಿನೇಷನ್ನಾಗಿ ಚೆನ್ನಾಗಿರುತ್ತೆ. ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಬೆಲ್ಲದ ಪಾನಕನ ಹಾಕಬೇಕು. ಬೆಲ್ಲದ ಪಾನಕನ ನೀರಾಗಿ ಮಾಡ್ಕೊಂಡಿರಬಾರ್ದು. ಅಡುಗೆ ಎಲ್ಲ ಮಾಡಿದ್ದು ಆಯಿತು. ಈಗ ಪೂಜೆ ಅಮ್ಮ ಆಗಲೇ ಮಾಡಿದ್ದಾರೆ. ನಾವು ಯಾವ ರೀತಿ ಪೂಜೆ ಮಾಡಿದ್ವು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೈವೇದ್ಯಕ್ಕೆಲ್ಲ ನಾನು ಏನೇನು ಮಾಡಿದ್ನ ಅದನ್ನೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದೀವಿ. ಪೂಜೆ ಎಲ್ಲ ಆದಮೇಲೆ ನಾವು ಊಟ ಮಾಡಬೇಕೀಗ. ಟೈಮ್ ಆಗಲೇ 11:30 ಆಗಿದೆ. ಟಿಫನ್ನು ಮಾಡಿಲ್ಲ ನಾವು ಇವಾಗ, ಅದಕ್ಕೆ ಒಂದೇ ಸರಿ ಊಟನೇ. ಎಲ್ಲರೂ ಮಾತಾಡ್ಕೊತ ಊಟ ಮಾಡ್ತಾಯಿದ್ದೀವಿ. ನಮ್ಮ ಸಾನ್ವಿ ಬೆಳಿಗ್ಗೆ ಲಂಗ ಬ್ಲೌಸ್ ಹಾಕ್ಕೊಂಬಿಟ್ಟಿದ್ಲು. ಅದಕ್ಕೆ ಸರ ಹಾಕಿದರೆ ಅದನ್ನು ವೆಚ್ಚ ಹಾಕಿಲ್ಲ, ಅದನ್ನೇ ಹಾಕ್ಕೊಂಡು ಅದೇ ರೀತಿಯಾಗಿ ಇದ್ದಾಳೆ. ನಮ್ಮ ಋತ್ವಿನೂ ಕೂಡ ಹಾಯ್ ಮಾಡ್ತಿದ್ದಾಳೆ ನೋಡಿ ನಿಮಗೆಲ್ಲ. ಬನ್ನಿ ಊಟ ಮಾಡೋಣ. ನಾವು ಈ ರೀತಿಯಾಗಿ ಸ್ಪೆಷಲ್ ಅಡುಗೆ ಮಾಡ್ತೀವಿ. ನೀವು ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೀವು ಯಾವ ರೀತಿ ಆಚರಿಸ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಮ್ಮ ಋತ್ವಿದಂತೂ ಬಾಯಿ ಕೇಳಿಸ್ತಾ ಇದೆ ಅಲ್ವಾ ನೋಡಿ, ಎಷ್ಟು ಸೌಂಡ್ ಮಾಡ್ತಿದ್ದಾಳೆ. ನಾನು ಎಡಿಟ್ ಮಾಡಬೇಕಾದ್ರೆ ಇವಳು ಏನಾದರೂ ಒಂದು ಗೀತೆ ಮಾಡ್ತಾ ಇರ್ತಾಳೆ. ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ನಮ್ಮದು ಊಟ ಎಲ್ಲ ಆದಮೇಲೆ ನಾವೇನು ಮಾಡ್ತಿದ್ದೀವಿ ಅಂತ ನೋಡಿ ಎಲ್ಲರೂ ಸೇರಿಕೊಂಡು. ಏನಂತ ಗೊತ್ತಾಯ್ತಾ? ಚೌಕಾಬಾರ ಆಡ್ತಾಯಿದ್ದೀವಿ. ಇವು ಮಕ್ಕಳೆಲ್ಲ ಆಡೋಕ್ಕೆ ಬಿಡ್ತಾರೆ, ಅವರೇ ಆಡ್ತಿದ್ದಾರೆ ಫುಲ್ಲು. ನಾವೆಲ್ಲರೂ ಕೂತ್ಕೊಂಡ್ರೆ ಅದನ್ನೆಲ್ಲ ತಗೊಂಡು ನಾನು ಆಡ್ತೀನಿ ಅಂತ ಕಿತ್ತಾಡ್ತಿದ್ದಾರೆ. ಈ ರೀತಿಯಾಗಿ ನಾವು ಎಲ್ಲರೂ ಆಟಾಡ್ತಾ ಇದ್ವಿ. ಮತ್ತು ನಮ್ಮ ಸಾನ್ವಿ ಎಳ್ಬಿರೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಯಾವ ರೀತಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೀವು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡೋದಕ್ಕೆ ನಮ್ಮ ಸಾನ್ವಿ ಕೂತ್ಕೊಂಡಿದ್ದಾಳೆ ರೆಡಿಯಾಗಿ. ಈಗ ಏನೆಲ್ಲ ತೊಗೊಂಡಿದ್ದೀವಿ ಅಂತ ನೋಡೋಣ. ಇದು ಹುರಿದಿರೋ ಅಂಥ ಬಿಳಿ ಎಳ್ಳು, ಮತ್ತು ಈ ಸ್ವೀಟ್ ಬರುತ್ತಲ್ವ ಅದು ಜೀರಿಗೆ ಪೆಪ್ಪರ್ಮೆಂಟ್ ಏನೋ ಅಂತೀವಲ್ವ ಅದು ಒಂದು ಬೌಲ್ ತೊಗೊಂಡಿದ್ದೀನಿ. ಮತ್ತು ರೌಂಡಾಗಿರೋಂಥ ವೈಟ್ ಕಲರ್ ಅದು ಒಂದು ತೊಗೊಂಡಿದ್ದೀನಿ ಮಿಕ್ಸ್ ಮಾಡೋದಕ್ಕೆ. ಸಕ್ಕರೆ ಒಂದು ಚಿಕ್ಕ ಬೌಲು, ಆಮೇಲೆ ಹುರ್ಗಡ್ಲೆ, ಬೆಲ್ಲನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು ಕೊಬ್ಬರಿ ಸಹ, ಈ ಕಡೆ ಶೇಂಗಾ ಬೀಜ ಹುರಿದು ಮತ್ತು ಈ ರೀತಿಯಾಗಿ ವೈಟ್ ಕಲರ್ ಇದನ್ನೆಲ್ಲ ಆರಿಸ್ಬಿಟ್ಟು ಇಟ್ಟಿರೋದು. ಈಗೆಲ್ಲ ನಮ್ಮ ಸಾನ್ವಿ ಮಿಕ್ಸ್ ಮಾಡ್ತಾಳೆ.
ಮಾಡಿದ್ದೆಲ್ಲ ಆಯಿತು. ಇವಾಗ ಪಾಕೆಟ್ಗೆಲ್ಲ ಫಿಲ್ ಮಾಡ್ತಾ ಇದ್ದೀವಿ. ನಾವು ಯಾವ ರೀತಿ ಪಾಕೆಟ್ಗೆಲ್ಲ ಫಿಲ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಚಿಕ್ಕದಾಗಿ ಚಿಪ್ಲಾಕ್ ಕವರ್ ತಂದಿದ್ದೀವಿ. ಇವಾಗ ಇದೆಲ್ಲ ಫಿಲ್ ಮಾಡಬೇಕು. ಏನ್ ಮಾಡ್ತಿದ್ದೀರಾ? ಸಾನ್ವಿನೂ ಸಹ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ. ನಮ್ಮ ಋತ್ವಿ ತಿಂತ ಹಾಳು ಮಾಡ್ತಿದ್ದಾಳೆ. ಈ ರೀತಿಯಾಗೆಲ್ಲ ಪಾಕೆಟ್ಗೆ ಫಿಲ್ ಮಾಡ್ತಾ ಇದ್ದೀವಿ. ಸಂಜೆ ಟೈಮು ನೋಡಿ ಎಳ್ಬೀರಕ್ಕೆ ರೆಡಿಯಾಗಿದ್ದಾರೆ ಇಬ್ಬರು ಅಕ್ಕ ತಂಗಿರು. ಅದಕ್ಕೆ ಜೋಕಾಲಿ ಮೇಲೆ ಕೂರಿಸಿ ಫೋಟೋ ತೆಗಿತಾ ಇದ್ದೀನಿ. ಇಬ್ಬರು ಎಳ್ಬೀರೋದಕ್ಕೆ ರೆಡಿಯಾಗಿದ್ದಾರೆ.
ನಾವು ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಯಾವ ರೀತಿ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವರೀಗ ಹೇಳಿಬಿರಕ್ಕೆ ಹೋಗ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.